ಸರ್ಕಾರ ಕರ್ನಾಟಕದ ರಾಜ್ಯದ ಅಭಿವೃದ್ಧಿ ಬಗ್ಗೆ, ಕರ್ನಾಟಕ ರಾಜ್ಯ ಸರ್ಕಾರದ ನೆಲ ಜಲ ಸಂಸ್ಕೃತಿ ಭಾಷೆಯ ಬಗ್ಗೆ ಕೇಂದ್ರ ಸರ್ಕಾರ ಸಂಪೂರ್ಣವಾಗಿ ರಾಜ್ಯದ ಹಿತಾಸಕ್ತಿಯನ್ನು ಕಾಪಾಡಲಿಕ್ಕೆ, ಎಲ್ಲ ರಾಜ್ಯಗಳ ಹಿತಾಸಕ್ತಿಯನ್ನು ಕಾಪಾಡುವಂತೆ ಕರ್ನಾಟಕದ ಹಿತಾಸಕ್ತಿಯನ್ನು ನಾವು ಕಾಪಾಡ್ತೇವೆ. ಆದರೆ ರಾಜ್ಯ ಸರ್ಕಾರ ಅನೇಕ ಸಂಗತಿಗಳಲ್ಲಿ ತಮ್ಮ ವೈಫಲ್ಯವನ್ನು ಮುಚ್ಚಿಕೊಳ್ಳಲಿಕ್ಕೆ ಅನೇಕ ರೀತಿಯಾದಂಥ ಆರೋಪ ಪ್ರತ್ಯಾರೋಪಗಳನ್ನು ಮಾಡ್ತಾ ಇದೆ. ಯಾವುದೇ ರೀತಿಯಾದಂಥ ಫೈನಾನ್ಷಿಯಲ್ ಪ್ಲ್ಯಾನಿಂಗು, ಬಜೆಟರಿ ಪ್ಲ್ಯಾನಿಂಗ್ ಇಲ್ಲಾರದೆ ಗ್ಯಾರಂಟಿ ಘೋಷಣೆಗಳನ್ನು ಮಾಡಿ ಅದನ್ನು ಅರ್ಧಮರ್ಧ ಇಂಪ್ಲಿಮೆಂಟ್ ಮಾಡಿ ಇವತ್ತಿನವರೆಗೂ ಯುವ ನಿಧಿದ್ದು ಅಡ್ರೆಸ್ ಎಲ್ಲೂ ಇಲ್ಲ, ಯಾರಿಗೂ ಒಬ್ಬರಿಗೂ ಇವತ್ತಿನವರೆಗೆ ಬಂದಿಲ್ಲ. ಮತ್ತು ಯುವ ನಿಧಿಯ ಜೊತೆಗೆ ಇವತ್ತು ಬಸ್ ಏನು ಫ್ರೀ ಕೊಟ್ಟಿದ್ದಾರೆ, ವಿದ್ಯಾರ್ಥಿಗಳು ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ರೀತಿ ಹಲವಾರು ನ್ಯೂನತೆಗಳನ್ನ ಇಟ್ಕೊಂಡು ಮಾಡಿ ಅದಕ್ಕೆ ದುಡ್ಡು ಬೇಕು ಅಂತ ತಿಳ್ಕೊಂಡು ಪೆಟ್ರೋಲು ಡೀಸೆಲು ಸೇರಿದಂತೆ ಅದರ ಯಾವುದು ಕ್ಯಾಸ್ಕೇಡಿಂಗ್ ಇಫೆಕ್ಟ್ ಆಗತ್ತೆ. ಅಂದರೆ ಬರೀ ಅದು ಅಲ್ಲಿಗೆ ನಿಲ್ಲೋದಿಲ್ಲ, ಅದರಿಂದ ಬೇರೆ ಬೇರೆ ದರಗಳು ಜಾಸ್ತಿ ಆಗ್ತವೆ. ಅದನ್ನೆಲ್ಲವೂ ಕೇಂದ್ರ ಮೇಲೆ ಹಾಕುವಂಥ ಪ್ರವೃತ್ತಿ ಏನಿದೆ ಇದು ಸರಿಯಲ್ಲ. ಇದನ್ನು ಮೊನ್ನೆ ಮುಖ್ಯಮಂತ್ರಿಗಳಿಗೂ ಹೇಳಿದ್ದೇನೆ. ನೀವೇನೇನೋ ಈಗ ಅನೇಕ ವಿಷಯಗಳಲ್ಲಿ ಕೇಂದ್ರ ಸರ್ಕಾರದ ನಾವು ಮನವಿ ಕೊಟ್ಟಿದ್ದೇವೆ, ಪತ್ರ ಬರೆದಿದ್ದೇವೆ. ನಾನು ಮೊನ್ನೆ ಮುಖ್ಯಮಂತ್ರಿಗಳಿಗೆ ಹೇಳಿದ್ದೆವು, ಮನವಿ ಕೊಟ್ಟು ಹೇಳಿದ್ದೆವು, ನೀವು ಕನಿಷ್ಠ ಒಂದು 3 ತಿಂಗಳಿಗೊಮ್ಮೆ ಯಾವ ಡಿಪಾರ್ಟ್ಮೆಂಟ್ದಿದೆ ಅದರ ಮಂತ್ರಿಗಳನ್ನು ಕಳಿಸ್ಕೊಟ್ರೆ ನಾವು ಮಂತ್ರಿಗಳವ್ರ ಜೊತೆಗೆ ಭೇಟಿ ಮಾಡಿ ಅಧಿಕಾರಿಗಳನ್ನು ಕರೆಸಿ ಸಭೆ ಮಾಡ್ತೀವಿ. ನೀವು ಅಧಿಕಾರಿಗಳನ್ನು ಕಳಿಸ್ಕೊಟ್ರೆ ಕರ್ನಾಟಕದ ಅಧಿಕಾರಿಗಳಿದ್ದರೂ ನಾವು ಮಂತ್ರಿಗಳ ಭೇಟಿ ಆಗ್ತೀವಿ, ಸಂಬಂಧಿಸಿದ ಅಧಿಕಾರಿಗಳ ಕಡೆ ಅವರಿಗೆ ಟೈಮ್ ಕೊಟ್ಟು ಕಳಿಸ್ಕೊಡ್ತೀವಿ. ಆದರೆ ನೀವು ಬರೋದಿಲ್ಲ, ಫಾಲೋ ಅಪ್ ಮಾಡೋದಿಲ್ಲ. ನಿಮ್ಮ ಆರ್ಥಿಕ ಮುಗ್ಗಟ್ಟಿಗೆ, ನಿಮ್ಮ ಅನ್ಪ್ಲ್ಯಾನ್ಡ್ ನಾನ್ ಬಜೆಟರಿ ಪ್ಲ್ಯಾನಿಂಗ್, ಚುನಾವಣೆ ಗೆಲ್ಲಬೇಕು ಅನ್ನುವ ಏಕೈಕ ಕಾರಣಕ್ಕೆ ಮನಬಂದಂತೆ ಅನೌನ್ಸ್ಮೆಂಟ್ ಮಾಡಿ ಅವೆಲ್ಲವನ್ನೂ ಕೇಂದ್ರದ ಮೇಲೆ ಗೂಬೆ ಕೂಡಿಸುವಂಥದ್ದೇನಿದೆಯಲ್ಲ, ಇದನ್ನು ನಾವು ಒಪ್ಪೋದಿಲ್ಲ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಅದಕ್ಕೆ ಅವರು ಪ್ರಧಾನಮಂತ್ರಿಗಳಿಗೇನು ಮನವಿ ಕೊಟ್ಟಿದ್ದಾರೆ, ಆ ಮನವಿಯಲ್ಲಿಯೂ ಬರೀ ಇದೇ ಸಂಗತಿಗಳೇ ಇದೆ. ತಾವು ಮಾಡಬೇಕಾಗಿರುವಂಥ ಕರ್ತವ್ಯವನ್ನು ಅಥವಾ ತಮ್ಮ ಪಾತ್ರವನ್ನು, ಉದಾಹರಣೆಗೆ ಅನೇಕ ರೈಲ್ವೆ ಪ್ರಾಜೆಕ್ಟ್ಗಳಿಗೆ ಮನವಿ ಕೊಟ್ಟಿದ್ದಾರೆ. ಈ ರೈಲ್ವೆ ಪ್ರಾಜೆಕ್ಟ್ಗಳ ಬಗ್ಗೆ ಲ್ಯಾಂಡ್ ಎಕ್ವಿಷನ್ ಮಾಡಬೇಕಾಗಿದೆ. ಇಲ್ಲಿ ನಮ್ಮ ಸಮೀಪದ ಹೇಳಬೇಕಂದ್ರೆ ಧಾರವಾಡ ಬೆಳಗಾವಿ ವೆಸ್ಟ್ ಲ್ಯಾಂಡ್ ಎಕ್ವಿಷನ್ ಮಾಡಿದ್ದಾರೆ ಅವರು. ಹಲವಾರು ಬಾರಿ ನಾನು ಹೇಳಿದ್ದೇನೆ. ಹಿಂದೆನೂ ಮುಖ್ಯಮಂತ್ರಿಗಳು ಡೆಲ್ಲಿಗೆ ಬಂದಾಗ ಜಲಶಕ್ತಿ ಮಂತ್ರಿಗಳ ಮನೆಯಲ್ಲಿ ಅವ್ರಿಗೆ ಭೇಟಿಯಾಗಿತ್ತು. ಯಾಕಂದ್ರೆ ಅವ್ರು ನನಗೆ ಫೋನ್ ಮಾಡಿ ಜಲಶಕ್ತಿಗಳ ಮಂತ್ರಿಗಳ ಜೊತೆಗೆ ನೀವು ಒಟ್ಟಿಗೆ ಹೋಗಿ ಭೇಟಿಯಾಗೋಣ ಅಂತ ಹೇಳಿದರು. ಅವಾಗ ನಾನು ಶೋಭಾ ಎಲ್ಲ ಒಟ್ಟಿಗೆ ಹೋಗಿದ್ದೆವು. ಹಿಂದಿನ ಅಂದರೆ ಈಗ ಒಂದು 7-8 ತಿಂಗಳ ಹಿಂದೆ. ಅವತ್ತು ನಾನು ಅವ್ರಿಗೆ ಹೇಳಿದ್ದೇನೆ, ಯಾವ್ಯಾವುದು ಕೋರ್ಟ್ನಲ್ಲಿದೆ, ಲ್ಯಾಂಡ್ ಎಕ್ವಿಷನ್ ಇದೆ, ಈ ಥರದ ಸಂಗತಿಗಳನ್ನು ನೀವು ಸರಿಯಾಗಿ ಬಂದು ಅಪ್ಡೇಟ್ ಮಾಡುವಂಥ ಕೆಲಸವನ್ನು ನೀವು ಮಾಡಿರಿ. ಮತ್ತು ನಿಮ್ಮ ಪಾಲಿನ ಹಣವನ್ನು ಸರಿಯೋ ತಪ್ಪು ಆ ಡಿಬೇಟಿಗೆ ನೀವು ಹೋದರೆ ಅರ್ಥ ಇಲ್ಲ. ಕರ್ನಾಟಕದ ಹಿಂದಿನ SM ಕೃಷ್ಣ ಸರ್ಕಾರದ ಅವಧಿಯಿಂದ ಹಿಡ್ಕೊಂಡು ಇವತ್ತಿನ ಈ ಅವಧಿ ಬಿಟ್ಟು ಸಿದ್ದರಾಮಯ್ಯನವ್ರದ್ದು ಅನೇಕ ಬಾರಿ ನಮಗೆ ಈ ರೈಲ್ವೆ ಲೈನನ್ನು ಮಾಡಿಕೊಟ್ರೆ ನಾವು 50% ದುಡ್ಡು ಕೊಡ್ತೀವಿ ಅಂತ ನೀವು ಹೇಳಿದ್ದೀರಿ. ಯಾವುದರಲ್ಲಿ ಹೇಳಿಲ್ಲ ಅದನ್ನು ನಾವು ಪೂರ್ತಿ ಮಾಡ್ತೀವಿ. ಮೊನ್ನೆ ಅವರಿಗೆ ಉದಾಹರಣೆ ಸಹಿತವಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. 2009ರಿಂದ 2014 5 ವರ್ಷದೊಳಗೆ ರೈಲ್ವೆಗೆ UPA ಅಥವಾ ಕಾಂಗ್ರೆಸ್ ಕೊಟ್ಟಂಥ ಹಣ 800 ಕೋಟಿ ರೂಪಾಯಿ, 760 ಕೋಟಿ ಏನೋ ಅಷ್ಟು ಕೊಟ್ಟಿದ್ದಾರೆ. 762 ಕೋಟಿ.
ನಾವು 2022-23ರಲ್ಲಿ 8,000 ಕೋಟಿ. ದಿಸ್ ಈಸ್ ದಿ ಹ್ಯೂಜ್ ಡಿಫ್ರೆನ್ಸ್. ನಾನು ಜಿ ಎಮ್ ಜೊತೆಗೆ ಈ ಹೊಸ ಜಿ ಎಮ್ ಜೊತೆಗೆ ನನ್ನ ಮೀಟಿಂಗ್ ಆಗಿಲ್ಲ, ಯಾಕಂದರೆ ಅವ್ರು ಕೋಡ್ ಆಫ್ ಕಂಡಕ್ಟ್ ಸಮಯದಲ್ಲೇ ಬಂದು ಜಸ್ಟ್ 1 or 2 days ಬಿಫೋರ್. ಹಿಂದಿನ ಜಿ ಎಮ್ಮು ಇತ್ಯಾದಿ ಮಾತನಾಡಿದಾಗ ಅವ್ರು ಹೇಳ್ತಾಯಿದ್ರು, ದುಡ್ಡು ಭಾಳ ಇದೆ ನಮ್ಮ ಹತ್ರ, ನೀವು ಜಾಸ್ತಿ ದುಡ್ಡು ಕೊಡಿಸ್ಬೇಡ್ರಿ, ನಮ್ಮ ಕಡೆ ಲ್ಯಾಂಡ್ ಇಲ್ಲ ಕೆಲಸ ಮಾಡೋದಕ್ಕಂತ. ಲ್ಯಾಂಡ್ ಕೊಡ್ರಿ. ಬರೀ ನೀವು ಸುಳ್ಳು ಹೇಳಿಕೊಂಡು ಕೇಂದ್ರ ಸರ್ಕಾರದ ಮೇಲೆ ಆರೋಪ ಮಾಡಿಕೊಂಡು ನೀವು ಮಾಡಿದ್ರೆ ಇದಕ್ಕೆ ಯಾವುದೇ ರೀತಿಯಾದಂಥ ಮತ್ತು ಮೇಲೆ 25 ಜನ ಸಂಸದರು ಏನು ಮಾಡಿದ್ದಾರೆ ಅಂತ ನಾನು ಮುಖ್ಯಮಂತ್ರಿಗಳಿಗೂ ಹೇಳಿದ್ದೆ. 25 ಜನ ಸಂಸದರು ಏನು ಮಾಡ್ತಾರೆ ಅಂತ ಪ್ರಶ್ನೆ ಕೇಳಿದ್ದೆ. 25 ಜನ ಸಂಸದರ ಕ್ಷೇತ್ರದಲ್ಲಿಯೂ ಮತ್ತು ಇಡೀ ರಾಜ್ಯದಲ್ಲಿಯೂ ಏನೇನಾಗಿದೆ ಅಂತ ನೀವು ಒಂದು ಸರ್ತಿ ನೋಡಿದ್ದೀರಾ ಅಂತ ನಾನು ಅವರಿಗೆ ಭಾಳ ವಿನಯಪೂರ್ವಕವಾಗಿ ಕೇಳಿದ್ದೇನೆ. ಇತಿಹಾಸದಲ್ಲೇ ಕೊಡಲಾರದಷ್ಟು ದುಡ್ಡನ್ನು ನಾವು ನ್ಯಾಷನಲ್ ಹೈವೇ ಕೊಟ್ಟಿದ್ದೇವೆ. ನಮ್ಮ ಮಾಧ್ಯಮದ ಮಿತ್ರರಿಗೂ ಗೊತ್ತಿರಲಿ, 1,00,000 ಕೋಟಿ ರೂಪಾಯಿನ ಕೊಟ್ಟಿವಿ ನಾವು ಕರ್ನಾಟಕಕ್ಕೆ. 1,00,000 crore ವಿಚ್ ವಾಸ್ ನೆವರ್ ಇನ್ ದಿ ಹಿಸ್ಟ್ರಿ. ಇದನ್ನು ನೀವು ಒಂದು ಅಪ್ರಿಷಿಯೇಟ್ ಮಾಡುವಂಥದ್ದು ನಿಮ್ಮ ಮನಸ್ಸಿನಲ್ಲಿ ಒಂದು ಸದ್ಭಾವನೆ ಇರಬೇಕು. ಲೀಗಲ್ಲು ಮತ್ತು ಲ್ಯಾಂಡ್ ಇಶ್ಯೂ ಏನಿದೆ ಅದರ ಬಗ್ಗೆ ನೀವು ನಮಗೆ ನಿಮ್ಮ ಮಂತ್ರಿಗಳು ನಿಮ್ಮ ಅಧಿಕಾರಿಗಳು ಬಂದು ಫಾಲೋಅಪ್ ಮಾಡಬೇಕು. ಆನಂತರ ನೀವು ಆರೋಪ ಪ್ರತ್ಯಾರೋಪದಲ್ಲಿ ಬೇರೆ ವಿಷಯದಲ್ಲಿ ತೊಡಗಿರಿ. ನೀವು ನಿಮ್ಮ ಮೇಲೆ ಬಂದಿರುವಂಥ ಗುರುತರ ಭ್ರಷ್ಟಾಚಾರದ ಆರೋಪಗಳನ್ನು ಮರೆಮಾಚಲಿಕ್ಕೆ ನೀವು ಕೇಂದ್ರದ ಮೇಲೆ ಆರೋಪ ಮಾಡ್ತಾ ಹೋದರೆ ಕೆಲಸಗಳಾಗಲ್ಲ. ಯಾಕಂದರೆ ಕೇಂದ್ರಕ್ಕೆ ಜಗಳದಲ್ಲಿ ಆಸಕ್ತಿ ಇಲ್ಲ. ಇದನ್ನು ಸ್ಪಷ್ಟಪಡಿಸ್ತೇನೆ. ಕೇಂದ್ರದ ಸ್ಪಷ್ಟ ನಿಲುವಿದೆ, ರಾಜ್ಯ ಅಭಿವೃದ್ಧಿ ಆದರೆ ದೇಶ ಅಭಿವೃದ್ಧಿ ಆಗ್ತದೆ ಅನ್ನುವಂಥದ್ದು ಪ್ರಧಾನಮಂತ್ರಿಗಳ ಸ್ಪಷ್ಟ ನಿಲುವಿದೆ. ನಮ್ಮೆಲ್ಲರದ್ದು ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ ಅದೇ ನಿಲುವಿದೆ. ಹಾಗಾಗಿ ನಾವು ಮನವಿಯನ್ನು ಕೊಟ್ಟು ಅವ್ರಿಗೆ ಹೇಳಿದ್ದೇವೆ. ಆಗಾಗ ಮಂತ್ರಿಗಳನ್ನು ಕಳಿಸ್ರಿ, ನೀವು ಯಾವಾಗಾದರೂ ಬರ್ರಿ. ಭಾಳ ಮೇಜರ್ ಇಶ್ಯೂ ಇದ್ದರೆ ನೀವು ಬಂದರೆ ನಾವು ಯಾರಾದರೂ ಒಬ್ಬಿಬ್ಬರು ಮಂತ್ರಿಗಳು ನಿಮ್ಮ ಜೊತೆಗೆ ಅಕಂಪನಿ ಮಾಡ್ತೇವೆ, ಒಟ್ಟಿಗೆ ಹೋಗೋಣ ಸಂಬಂಧಿಸಿದ ಮಂತ್ರಿಗಳ ಜೊತೆಗೆ ಅನ್ನುವಂಥ ಮಾತನ್ನು ನಾನು ಹೇಳಿದ್ದೆ. ಈಗ ಮೊನ್ನೆ ನಿತಿನ್ ಗಡ್ಕರಿ ಅವರಿಗೆ ಮನವಿ ಕೊಟ್ಟಿದ್ದಾರೆ. ಧಾರವಾಡದ ರಾಮನಗರ ಇದೆಲ್ಲ ಪ್ರಾಜೆಕ್ಟ್ ಕೈ ಬಿಟ್ಟಿದ್ದಾರೆ. ನಿಮಗೆ ಬೇಕಾದದ್ದಷ್ಟೇ ನೀವು ಕೊಡ್ತೀವಿ ಅಂತ ಅನ್ನೋದು ಯಾವ ನ್ಯಾಯ ಇದೆ? ಧಾರವಾಡ ನಾನು ನಿಮ್ಗೆ ಡೀಟೇಲ್ ಕೊಡ್ತೀನಿ. 2-3 ಯೋಜನೆಯನ್ನು ಕೈ ಬಿಟ್ಟಿದ್ದಾರೆ ನಮ್ಮ ಈ ಭಾಗದ್ದು. ಇದು ಯಾವ ನ್ಯಾಯ ನಿಮ್ಮದು? ಅಂದರೆ ನಿಮಗೆ ಮುಂಬೈ ಕರ್ನಾಟಕದಲ್ಲಿ ನಿಮಗೆ ಓಟ್ ಹಾಕಲಿಲ್ಲ ಅಂತ ನೀವು ಈ ರೀತಿ ಸೇಡ್ತೀರಿ ಸರ? ನಿಮಗೆ ಮೊನ್ನೆ MLAಗಳನ್ನ ಆರಿಸಿ ಕಳಿಸಿಲ್ಲ? ಧಾರವಾಡ ಜಿಲ್ಲೆಯಲ್ಲಿ 4 ಜನ MLAಗಳು ನಿಮ್ಮವ್ರು ಆರಿಸಿ ಬಂದಿದ್ದಾರೆ. ಯಾಕೆ ಪ್ರಾಜೆಕ್ಟ್ ಕೈ ಬಿಟ್ಟರೆ? ಧಾರವಾಡ ಜಿಲ್ಲೆ MLA ಮಂತ್ರಿಗಳಿಗೂ ನಾನು ಹೇಳಲಿಕ್ಕೆ ಬಯಸ್ತೀನಿ, ಇದನ್ನು ನೀವು ಮುಖ್ಯಮಂತ್ರಿಗಳ ಕಡೆ ಅದನ್ನು ರಿವೈಸರ್ ಪತ್ರ ಬರೆಸ್ರಿ ಗಡ್ಕರಿ ಅವರು. ಅಲ್ಲ, ಅದನ್ನು ನಿನ್ನೆ ಹೇಳಿದ್ದೇನೆ. ನಿನ್ನೆ ನೀವು ಇದರಲ್ಲೇ ಗೊತ್ತಿಲ್ಲ ನನಗೆ. IRB ಯೋಜನೆ ಯಾಕೆ ಚೇಂಜ್ ಮಾಡ್ತಾ ಇದ್ದೀರಿ ನೀವು? ಕೇಂದ್ರ ಸರ್ಕಾರ ರಾಜ್ಯದಲ್ಲಿ 2 ಕೊಟ್ಟಿದೆ. ಸ್ಥಾನ ನಿಗದಿ ಮಾಡೋದು ರಾಜ್ಯ ಸರ್ಕಾರದ ಕೈಯಲ್ಲಿದೆ. ನೀವು ಅದನ್ನು ಕನಕಪುರದಲ್ಲಿ ಒಂದು ಮತ್ತು ಇದರಲ್ಲಿ ಒಂದು ಅಂತ ಮಾಡಿದರೆ ಅಂದರೆ DCM, CM ಅಥವಾ DCM ಬೆಂಗಳೂರಿನವ್ರು ಹಂಚ್ಕೊಳ್ತಾ ಇದ್ದಾರೆ. ನೀವು ಈ ರೀತಿಯಾದಂಥ ಆ್ಯಟಿಟ್ಯೂಡ್ ಇಟ್ಕೊಂಡು ಕೇಂದ್ರ ಸರ್ಕಾರ ಸಹಕರಿಸಬೇಕು ಅಂತ ಭಾಷಣ ಮಾಡಿದರೆ ಆಗಲ್ಲ. ನಾನು ಈಗೂ ಹೇಳ್ತಾ ಇದ್ದೇನೆ, ಮುಖ್ಯಮಂತ್ರಿಗಳಿಗೂ ಹೇಳಿದ್ದೇನೆ, ಉಪಮುಖ್ಯಮಂತ್ರಿಗಳಿಗೂ ಹೇಳಿದ್ದೇನೆ. ಕರ್ನಾಟಕ ರಾಜ್ಯದ ನೆಲ, ಜಲ, ಸಂಸ್ಕೃತಿ ಮತ್ತು ಭಾಷೆಯ ಬಗ್ಗೆ ನಾವೆಲ್ಲ ಕರ್ನಾಟಕದ ಸಂಸತ್ ಸದಸ್ಯರು ಮಂತ್ರಿಗಳಾದಿಯಾಗಿ ನಾವು ಕರ್ನಾಟಕದ ಜೊತೆಗೆ ಇದ್ದೇವೆ, ಕರ್ನಾಟಕದ ಜನರ ಜೊತೆಗೆ ಇದ್ದೇವೆ. ಆದರೆ ನೀವು ಅಷ್ಟೇ ನಿಷ್ಪ್ರಭ ಭಾವದಿಂದ ವರ್ತಿಸಬೇಕು ಅನ್ನುವಂಥ ಮಾತನ್ನು ಹೇಳಿದೆ. ನೋಡಿ, GST ಇದರ ಬಗ್ಗೆ ನಿರ್ಮಲಾ ಸೀತಾರಾಮನ್ ಅವರು ಅತ್ಯಂತ ಮೊದಲನೇದಾಗಿ GST ಸ್ಟೇಟ್ GST ಏನಿದೆ ಆ ಸ್ಟೇಟ್ GST ಎಂಟೈರ್ಲಿ ಇಲ್ಲೇ ಉಳಿತದೆ. 1 ಪೈಸಾ ನಾವು ಅದರಲ್ಲಿ ತೊಗೊಳ್ಳೋದಿಲ್ಲ. ಇನ್ನು ಸೆಂಟ್ರಲ್ GSTಯಲ್ಲಿ ಅದರದ್ದೇ ಆದಂಥ ಫಾರ್ಮುಲಾ ಪ್ರಕಾರವಾಗಿ ಅದು ಟ್ಯಾಕ್ಸ್ ಡೆವಲ್ಯೂಷನ್ ಆಗ್ತದೆ. ಆ ಟ್ಯಾಕ್ಸ್ ಡೆವಲ್ಯೂಷನ್ ಯಾವ ರೀತಿ ಹಿಂದೆ UPA ಸರ್ಕಾರದ ಅವಧಿಯಲ್ಲಿ ಫೈನಾನ್ಸ್ ಕಮಿಷನ್ ಅಪಾಯಿಂಟ್ಮೆಂಟ್ ಆಗಿತ್ತು. ಐ ಥಿಂಕ್ ಇಟ್ ವಾಸ್ ಇನ್ 2012. 2012ದಲ್ಲಿ UPA ಕಾಲದಲ್ಲಿ ಆಗಿತ್ತು.
ಅವರು ಡೆವಲ್ಯೂಷನ್ ಆಫ್ ಟ್ಯಾಕ್ಸ್ದಲ್ಲಿ 32% 42% ಮಾಡಿದರು.